ಭಾರತೀಯ ಬೌದ್ಧ ಮಹಾಸಭಾ ಯುವ ಘಟಕದ ವತಿಯಿಂದ 2026ರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮಳವಳ್ಳಿ ಪಟ್ಟಣದಲ್ಲಿ ರಾಜ್ಯ ಅಧ್ಯಕ್ಷರಾದ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದರ್ಶನ್ ರವರು, ಬಾಬಾ ಸಾಹೇಬರು ಹಾಕಿಕೊಂಡ ಮಾರ್ಗದರ್ಶನದಲ್ಲಿ ನಡೆದು ಅವರ ಆದರ್ಶಗಳು, ತತ್ವ, ಸಿದ್ಧಾಂತಗಳನ್ನು ಪಾಲಿಸಬೇಕು, ಬುದ್ಧ ಸಾರಿರುವ ಸಂದೇಶಗಳನ್ನು ಉಳಿಸಿ ಬೆಳೆಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷ ನಟರಾಜ್, ತಾಲೂಕು ಅಧ್ಯಕ್ಷ ಮೋಹನ್, ಯತೀಶ್, ಸುರೇಶ್, ನಂಜುಂಡಸ್ವಾಮಿ, ಶ್ರೀಧರ್, ಸಂದೇಶ್ ಸೇರಿದಂತೆ ಇತರರು ಇದ್ದರು. ಮೀಸಲಾತಿದು ಒಂದು ಎಕ್ಸಾಂಪಲ್ ಮೀಸಲಾತಿ ಇವತ್ತೇನು 50% ಸೀಲಿಂಗ್ ಇದೆ, 50% ಇಂದ ದಾಟಬಾರ್ದು, 50% SC ST OBC ಇವನ್ನೆಲ್ಲ ಸೇರಿಸಿ ಒಂದೊಂದು ಸ್ಟೇಟ್ನಲ್ಲಿ 65% ಆಗಿರ್ಬೋದು. ಇನ್ನೊಂದು 50% ಏನಿದೆ 50% ಇದು ಜನರಲ್ ಕ್ಯಾಟಗರಿಗೆ ಆಗುತ್ತೆ. ಅಂದ್ರೆ ಜನರಲ್ ಕ್ಯಾಟಗರಿ ಎಷ್ಟು ಪರ್ಸೆಂಟ್ ಇದೆ? 15% ಇರ್ಬೋದು ಇಡೀ ದೇಶದಲ್ಲಿ. 15%ಗೆ 50% ನಮ್ಗೆ ಹೇಳ್ತಾರಲ್ಲ, ಮೀಸಲಾತಿ ಏನೋ ಬರೀ SCಗಳು ಉಪಯೋಗಿಸ್ಕೊಂಡು ಇವರು ಅಧಿಕಾರಿಗಳಾಗ್ತಾರೆ, ಇವರೇ ಎಂಜಾಯ್ ಮಾಡ್ತಾರೆ ನಾನು ಹೇಳ್ತಾರಲ್ಲ. ಇನ್ನೊಂದು 50% ಜನರಲ್ ಕ್ಯಾಟಗರಿ. ಅಂದ್ರೆ ಜನಸಂಖ್ಯೆ 15% ಇರೋರು 50% ಎಂಜಾಯ್ ಮಾಡ್ತಾರೆ. ಅದ್ರಲ್ಲೂ ಈ ಇಕನಾಮಿಕ್ ಬದಲಾವಣೆಗಳಾಗಬೇಕಂತ ಆಗ್ಲಿ ಅಂತ ಬಾಬಾ ಸಾಹೇಬ್ರು ಹೇಳಿದ್ದಾರೆ. 1973ನಲ್ಲಿ ಕೇಶವಾನಂದ ಕೇಸ್ ಅಂತ ಹೋಗುತ್ತೆ. ಸಂವಿಧಾನ ಬದಲಾವಣೆ ಆಗ್ಬೋದು, ಆದ್ರೆ ಬೇಸಿಕ್ ಸ್ಟ್ರಕ್ಚರ್ ಏನಿದೆಯೋ ಬೇಸಿಕ್ ಸ್ಟ್ರಕ್ಚರ್ ಉಳಿಸ್ಕೊಂಡು ಬರ್ಬೇಕು. ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಇವಾಗ ನೀವು ಒಂದು ಮನೆ ಕಟ್ಟಬೇಕು, ಮನೆ ಸೆಕ್ಯುಲರಿಸಮ್ ಇರ್ಬೋದು, ಇಲ್ಲ ಫೆಡರಲ್ ಇರ್ಬೋದು. ಅಂದ್ರೆ ರಾಜ್ಯಗಳಿಗೆ ಅವ್ರಿಗೆ ಸೆಪರೇಟ್ ಪವರ್ಸ್ ಇರುತ್ತೆ, ಅದಿರ್ಬೋದು, ಫಂಡಮೆಂಟಲ್ ರೈಟ್ಸ್ ಇರ್ಬೋದು. ಇದೆಲ್ಲ ಇನ್ನ ಕಾಂಪ್ರಮೈಸ್ ಮಾಡಿಲ್ಲ. ಯಾರೇ ಏನೇ ಬಂದ್ರು, ಯಾವುದೇ ಸರ್ಕಾರ ಬಂದ್ರು ಇನ್ನ ಮುಟ್ಟಂಗಿಲ್ಲ. ಇದು ಬೇಸಿಕ್ ಸ್ಟ್ರಕ್ಚರ್ ಅಂತ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡ್ತಾರೆ. ಆದ್ರೆ ಇವತ್ತೇನಾಗ್ತಾ ಇದೆ, ರಾಜ್ಯಗಳಿಗೆ ಆ ಶಕ್ತಿನ ಕಿತ್ಕೊಳ್ತಾ ಇದ್ದಾರೆ. ಸೆಂಟ್ರಲ್ ಏಜೆನ್ಸಿ ಮುಖಾಂತರ ರಾಜ್ಯದಿಂದ ಆ ಶಕ್ತಿನ ಕಿತ್ಕೊಂಡು ವೀಕನ್ ಮಾಡ್ತಾರೆ. ಬೇಸಿಕ್ ಸ್ಟ್ರಕ್ಚರ್ ಸೆಕ್ಯುಲರಿಸಮ್ ಏನ್ ಹೇಳ್ತಾರೆ, ಇದು ಹಿಂದೂ ಮೆಜಾರಿಟಿ ಇರೋದ್ರಿಂದ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಸೆಕ್ಯುಲರಿಸಮ್ ಎಲ್ಲೋ ಇತ್ತು, ಹೇಗೆ ಉಳಿಸ್ಕೊಳ್ತಾ ಇದ್ದೇವೆ ನಾವು ಸಂವಿಧಾನ ಉಳಿಸ್ಬೇಕಂತ ಹೇಳ್ತಾ ಇದೀವಲ್ಲ, ನಮ್ ಕಣ್ಣು ಮುಂದೆ ಹೋಗ್ತಾ ಇದ್ದೇವೆ. ನಾವ್ ಏನ್ ಮಾಡ್ತಾ ಇದೀವಿ, ಬರೀ ಸಂವಿಧಾನ ಪೀಠಿಗೆ ಓದ್ಕೊಂಡು ಕಾರ್ಯಕ್ರಮ ಆದಾಗ ಇಲ್ಲ ಬೀದಿಯಲ್ಲಿ ಒಂದು ಕಟ್ಔಟ್ ಮಾಡ್ಕೊಂಡು ಟ್ಯಾಬ್ಲೋ ಮಾಡಿದ್ರೆ ಇದು ಸಂವಿಧಾನ ಉಳಿಸತ್ತದ? ಯಾವ ರೀತಿ ಉಳಿಸ್ತಾ ಇದೀವಿ? ಇದು ಸಂವಿಧಾನ ನಮ್ ಮುಂದೆ ಹೋಗ್ತಾ ಇದೆ. ನಮ್ಗೆ ಗೊತ್ತಿಲ್ಲದೆ ಇವಾಗ ಎಷ್ಟು ವರ್ಷ ಆದ್ಮೇಲೆ ನಾವು ಸಂವಿಧಾನ ಪೀಠಿಗೆ ಇವಾಗ ಹೋಗ್ತೇವೆ. ಯಾರು ಸಂವಿಧಾನ ವಿರೋಧಿಸ್ತಾರೋ ಅವರೇ ಅದ್ರ ಮುಖಾಂತರ ಅವ್ರು ಬೇಕಾದಂಗೆ ಏನೇ ಚೇಂಜಸ್ ಮಾಡ್ಕೊಡ್ಬೇಕು, ಅವ್ರ ಸ್ಥಾನ ಭದ್ರ ಮಾಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ನಾವು ಈಗ ಬರೀ ಪೀಠಿಗೆ ಹೋಗ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿದ್ವಿ. ಒಗ್ಗಟ್ಟು ಆಗ್ತೇನೆ ಬಾಬಾ ಸಾಹೇಬ್ ಇದಕ್ಕೆ ಹೇಳ್ತಾರೆ, ಸಂವಿಧಾನ ಮೇಲೆ ಯಾವುದೇ ಭರವಸೆ ಇರಲಿಲ್ಲ. ಸತ್ಯ ಹೇಳ್ಬೇಕಂದ್ರೆ ನಿಜವಾಗ್ಲೂ ಭರವಸೆ ಇರಲಿಲ್ಲ. ಯಾಕಂದ್ರೆ ಸಾಮಾಜಿಕ